I respect your busy days, but keep yourself as safe as always. Remember that I am waiting for you every second, every minute, every day, and always. ಇಷ್ಟು ಟೈಮ್ ಕೊಡೋಕ್ಕಾಗ್ತಲ್ಲ ಸರ್, ಮಕ್ಕಳು ನೋಡೋಕ್ಕಾಗ್ತಲ್ಲ ನಮಗೆ. 9 ಗಂಟೆಗೆ ಹೋಗ್ತೀವಿ ಮನೆಗೆ. ನನ್ನ ಮಕ್ಕಳನ್ನ ಮಾತಾಡಿಸಿ ನಾನು ಸುಮಾರು ಒಂದು ವಾರದಿಂದ ಮಾತಾಡ್ಸಿಲ್ಲ ಸರ್. ಆಲ್ಮೋಸ್ಟ್ 10 ದಿವಸದಿಂದ ನಾನು ಮಾತಾಡ್ಸಿಲ್ಲ ನನ್ನ ಮಕ್ಕಳನ್ನ. ಇಬ್ಬರು ವಿಲೇಜ್ ಅಕೌಂಟು ಕೆಲಸ ಮಾಡೋಕ್ಕಾಗ್ದಲೇ ಬಿಟ್ಟು ಹೋಗಿದ್ದಾರೆ. ಈ 1.5-2 ವರ್ಷದಿಂದ ಈ ಮೊಬೈಲ್ ಅಪ್ಲಿಕೇಶನ್ಸ್ ಏನು ತಗೊಂಬಂದ್ರು 8ರಿಂದ 10 ರಿಪೋರ್ಟ್ ಹೆಂಗೆ ಕೊಡೋಕ್ಕೆ ಸಾಧ್ಯ? ಕಂದಾಯ ಉತ್ತಮ ಕಂದಾಯಾಧಿಕಾರಿಗಳು ಅಂತಂದ್ಬಿಟ್ಟು ಪ್ರಶಸ್ತಿ ಕೊಡೋದಕ್ಕೆ ಕರೆದ್ರು. ಕಣ್ಣೀರಿಂದ ಕೈ ತೋಳಿಸಿ ಕೆಲಸ ಮಾಡಿಸಿದ್ದೀರಾ, ಇಂಥ ಪ್ರಶಸ್ತಿ ನನಗೆ ಬೇಡ ಅನ್ನೋ. ಇವೆಲ್ಲನೂ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ನಾವು ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಆದರೆ ನಮಗೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಅಂತ. ಐ ರೆಸ್ಪೆಕ್ಟ್ ಯುವರ್ ಬ್ಯುಸಿ ಡೇಸ್, ಬಟ್ ಕೀಪ್ ಯುವರ್ ಸೆಲ್ಫ್ ಸೇಫ್ ಆ್ಯಸ್ ಆಲ್ವೇಸ್. ರಿಮೆಂಬರ್ ದಟ್ ಐ ಆಮ್ ವೇಟಿಂಗ್ ಫಾರ್ ಯು every second, every minute, every day, and always. ಸರ್ ಇಷ್ಟು ಟೈಮ್ ಕೊಡೋಕ್ಕಾಗ್ತಲ್ಲ ಸರ್, ಮಕ್ಕಳು ನೋಡೋಕ್ಕಾಗ್ತಲ್ಲ ನಮಗೆ. ಇಷ್ಟು ಒತ್ತಡದಲ್ಲಿ ಸಂಸಾರಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಸರ್ಕಾರದ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು, ಅಧಿಕಾರಿಗಳ ಒಂದು ಒತ್ತಡ, ಕೆಲಸದ ಒತ್ತಡ, ಇದರಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಇಷ್ಟು ವರ್ಷಗಳಿಂದ ಈ ನೋವುಗಳನ್ನೆಲ್ಲ ಸಂಕಟಗಳನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಈ ಮೇಲಧಿಕಾರಿಗಳಿಗೆ ಗೊತ್ತಿಲ್ವೋ ಇದು? ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕೂತಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಸರ್, ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಈ 1.5-2 ವರ್ಷದಿಂದ ಈ ಮೊಬೈಲ್ ಅಪ್ಲಿಕೇಶನ್ಸ್ ಏನು ತಗೊಂಬಂದ್ರು ಸರ್, ಅಟ್ ಎ ಟೈಮ್ 8ರಿಂದ 10 ರಿಪೋರ್ಟ್ ಕೇಳ್ತಾರೆ ಸರ್. ಅಟ್ ಎ ಟೈಮ್ 8ರಿಂದ 10 ರಿಪೋರ್ಟ್ ಹೆಂಗೆ ಕೊಡೋಕ್ಕೆ ಸಾಧ್ಯ? ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮನ್ನು ಲ್ಯಾಂಡ್ ಬಿಟ್ ಪ್ರೋಗ್ರೆಸ್ ಕೇಳ್ತಾರೆ, ಆಮೇಲೆ ಆಧಾರ್ ಸೆಟ್ಟಿಂಗ್ ಪ್ರೋಗ್ರೆಸ್ ಕೇಳ್ತಾರೆ, ಆಮೇಲೆ ಇದು ಯಾವುದು ಮಾಮೂಲಿ ಸಕಾಲ ಸೇವೆ ಕೇಳ್ತಾರೆ, ಮ್ಯೂಟೇಷನ್ಸ್ ಕೇಳ್ತಾರೆ, ಇನ್ನು 10 ಹಲವಾರು ಬಿಡಿ, ಕ್ರಾಪ್ ಸರ್ವೇದ್ ಕೇಳ್ತಾರೆ, ಕ್ರಾಪ್ ಫಾರಮ್ 1 ಫಿಲಪ್ ಮಾಡಿದ್ರ ಅಂತ ಕೇಳ್ತಾರೆ. ಇಷ್ಟೆಲ್ಲ ಇರ್ತವೆ. ಪ್ಲಸ್ ಎಲೆಕ್ಷನ್ ಹೌಸ್ ಟು ಹೌಸ್ ಸರ್ವೇದು. ಇಷ್ಟು ರಿಪೋರ್ಟು ಒಂದೇ ದಿನ ಮಾಡಬೇಕು. ಸಂಜೆ 3 ಗಂಟೆ 4 ಗಂಟೆಗೆ ರಿಪೋರ್ಟ್ ಕೇಳ್ತಾರೆ. ಹೆಂಗೆ ಕೊಡಬೇಕು? ಮನೆಗೆ ಎಷ್ಟು ಗಂಟೆಗೆ ಸರ್? ಬೆಳಗ್ಗೆ ನಾನು ಹೇಳಿದ್ನಲ್ಲ 7:30ಗೆ ಆಲ್ಮೋಸ್ಟ್ ಎಲ್ಲ ವಿಎಗಳು ಬಿಡೋದು ಮನೇನ 7:30ಗೆ. ಸಂಜೆ 10 ಗಂಟೆ ತನಕ ಕೆಲಸ ಮಾಡ್ತೀವಿ ಸರ್. 9 ಗಂಟೆಗೆ ಹೋಗ್ತೀವಿ ಮನೆಗೆ. ಮನೆಗೆ ಹೋದ್ರೂ ಮಾತಾಡೋಕ್ಕಲ್ಲ ಸರ್, ಮನೆಗೆ ಹೋದ್ರೂ ಮಾತಾಡೋಕ್ಕಲ್ಲ. ಮಕ್ಕಳು ಏನಾದ್ರು ಚಿಕ್ಕ ಪುಟ್ಟದ್ದು ಕೇಳ್ತಾರೆ, ಇಲ್ಲ ತಡೆಯೋ ಗೂಗಲ್ ಆ್ಯಪ್. ನನ್ನ ಮಕ್ಕಳನ್ನ ಮಾತಾಡಿಸಿ ನಾನು ಸುಮಾರು ಒಂದು ವಾರದಿಂದ ಮಾತಾಡ್ಸಿಲ್ಲ ಸರ್. ಆಲ್ಮೋಸ್ಟ್ 10 ದಿವಸದಿಂದ ನಾನು ಮಾತಾಡ್ಸಿಲ್ಲ ನನ್ನ ಮಕ್ಕಳನ್ನ. ಹೋದಾಗ ಮಲಗಿರ್ತಾರೆ, ಬೆಳಗ್ಗೆ ಎದ್ದು ಬರ್ಬೇಕಾದ್ರೆ ಮಲಗಿರ್ತಾರೆ. ಈ ಥರ ಸಮಸ್ಯೆ. ಈ ಎಲ್ಲ ಒತ್ತಡದ ನಡುವೆ ನಿಮಗೆ ಅಂದರೆ ಈ ಕೆಲಸ ಬೇಕಾ, ಇಷ್ಟೆಲ್ಲ ನಾವು ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಕೆಲಸ ಮಾಡಬೇಕಾ ಅನ್ನುವಂಥದ್ದು ಯಾವ ಥರ ಅನಿಸಿದೆಯಾ ಏನಾದರೂ? ಅನಿಸಿದೆ ಸರ್, ತುಂಬ ಸಾರಿ ಅನಿಸಿದೆ. ಬಟ್ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ನಾವು ವಿಲೇಜ್ ಅಕೌಂಟ್ಸು ಕೆಲಸ ಮಾಡಲೇಬೇಕು, ನಮ್ಮನ್ನು ನಂಬ್ಕೊಂಡು ಸಂಸಾರ ಇದೆ ಸರ್. ಸುಮಾರು ನನಗೆ ಗೊತ್ತ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ವಿ ಎಗಳು ಬಿಟ್ಟೋಗಿದ್ದಾರೆ, ಕೆಲಸ ಬಿಟ್ಟೋಗಿದ್ದಾರೆ. ಕೆಲವ್ರು ಕುಡುಕ್ ದುಶ್ಚಟಕ್ಕೆ ದಾಸರಾಗಿದ್ದಾರೆ. 2 ವಿಲೇಜ್ ಅಕೌಂಟು ಕೆಲಸ ಮಾಡೋಕ್ಕಾಗ್ದಲೇ ಬಿಟ್ಟೋಗಿದ್ದಾರೆ ಸರ್. ಕೆಲಸ ಮಾಡೋಕ್ಕಾಗ್ದಲೇ ಬಿಟ್ಟೋಗಿದ್ದಾರೆ 2 ವಿಲೇಜ್. ಅವನ ಹೆಸರು ಗುರು ಅಂತಂತ ಒಬ್ಬ, ಇನ್ನೊಬ್ಬ ನವೀನ್ ಕುಮಾರ್ ಅನ್ನೋನೊಬ್ಬ, 2 ಬಿಟ್ಟೋಗಿದ್ದಾರೆ. ಕೊನೆಯದಾಗಿ ಸರ್ಕಾರಕ್ಕೆ, ಕಂದಾಯ ಸಚಿವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಇಷ್ಟೆಲ್ಲ ಸಮಸ್ಯೆಗಳು, ಕಣ್ಣೀರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸಮಸ್ಯೆಗಳನ್ನು ಹೊತ್ಕೊಂಡು ಪ್ರತಿದಿನ ಕುಟುಂಬಕ್ಕೆ ಸಮಯ ಕೊಡೋಕ್ಕಾಗ್ದೇ ನೀವು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ಮೇಲಧಿಕಾರಿಗಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದೀರಾ. ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಸರ್, ಮೊನ್ನೆ ನಮ್ಮ ವಿಲೇಜ್ ಅಕೌಂಟ್ಸ್ ಒಂದು ಸುಮಾರು 25-30 ಜನಕ್ಕೆ ಪ್ರಶಸ್ತಿ, ಉತ್ತಮ ಕಂದಾಯಾಧಿಕಾರಿಗಳು ಅಂತಂದ್ಬಿಟ್ಟು ಪ್ರಶಸ್ತಿ ಕೊಡೋದಕ್ಕೆ ಕರೆದ್ರು. ನಮ್ಮ ಕಣ್ಣೀರು ಎಷ್ಟಿದೆ ಅಂತಂದರೆ ಅದರಲ್ಲಿ ಸುಮಾರು ಜನ ಬರ್ಕೊಟ್ಟಿದ್ದಾರೆ ನಮಗೆ ಬೇಡ ಅಂತಂದ್ಬಿಟ್ಟು. ನಿಮ್ಮ ಪ್ರಶಸ್ತಿ ನಮಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ಯಾಕೆ? ರೀಸನ್ ಇಷ್ಟೇ, ನಮ್ಮ ಕಣ್ಣೀರಿಂದ ಕೈ ತೋಳಿಸಿ ಕೆಲಸ ಮಾಡಿಸಿದ್ದೀರಾ, ಇಂಥ ಪ್ರಶಸ್ತಿ ನನಗೆ ಬೇಡ ಅನ್ನೋ ಉದ್ದೇಶ ತಿರಸ್ಕಾರ ಮಾಡಿದ್ದಾರೆ. ಸೊ ಫೈನಲಿ ನಾನೇನು ಕೇಳ್ಕೊತೀನಿ ಅಂದರೆ, ನಮ್ಮ ಎಲ್ಲ ಬೇಡಿಕೆ, ನಮ್ಮ ರಾಜ್ಯ ಸಂಘದ ಏನು ಬೇಡಿಕೆ ಇದೆ ಎಲ್ಲ ಬೇಡಿಕೆಗಳು ಈಡೇರಿಸಲೇಬೇಕು ಅನ್ನೋದು ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೊನ್ನೆ ಕಂದಾಯ ಸಚಿವರು 50% ಕೊಡ್ತೀವಿ ಲ್ಯಾಪ್ಟಾಪು, 50% 1 ವರ್ಷದ ನಂತರ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಲ್ಯಾಪ್ಟಾಪ್ ಒಂದೇ ಅಲ್ಲ ಸ್ವಾಮಿ ನಮ್ಮದು ಬೇಡಿಕೆ ಮೊಬೈಲು, ಅದಕ್ಕೆ ಸಂಬಂಧಪಟ್ಟಂಥ ಸಿಮ್ಮು, ಡಾಟಾ, ಸ್ಕ್ಯಾನರು, ಪ್ರಿಂಟ್ರು, ಲ್ಯಾಪ್ಟಾಪು, ಅದ್ರ ಜೊತೆಗೆ ಆಫೀಸ್ ಕಚೇರಿಗಳು, ಒಂದು ಕುರ್ಚಿ, ಟೇಬಲ್ಲು ಎಲ್ಲನೂ ಕೊಡಬೇಕಾಗತ್ತೆ. ತದನಂತರ ಇವೆಲ್ಲನೂ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ನಾವು ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಆದರೆ ನಮಗೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಅಂತ ಮೇಲ್ದರ್ಜೆಗೇರಿಸ್ಬೇಕು, ಅದೊಂದು ನಮ್ಮದು ಮುಖ್ಯ ಬೇಡಿಕೆ ಇದೆ. ಇಷ್ಟೆಲ್ಲ ಆದಮೇಲೆ ನೀವೆಲ್ಲ ನಮ್ಮ ಬೇಡಿಕೆಗಳು ಏನಿದ್ದಾವೆ ಎಲ್ಲದನ್ನು ಈಡೇರಿಸ್ದಲ್ಲಿದ್ದರೆ ನಮ್ಮದು ನಾವು ಆಲ್ರೆಡಿ ಈಗ 30 ದಿವಸಕ್ಕೆ ರಜೆ ಹಾಕ್ಕೊಂಡಿದ್ದೀವಿ, ಪರಿವರ್ತಿತ ರಜೆ ಹಾಕ್ಕೊಂಡಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತೀವಿ. ನಮ್ಮ ಸ್ಟ್ರೈಕ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇದಿಷ್ಟು ವಿ ಎ ರಘುಪತಿ ಅವರು ತಮ್ಮ ನೋವನ್ನು, ಕಣ್ಣೀರ ಕಥೆಯನ್ನು ಹೇಳ್ಕೊಂಡಿರುವಂಥದ್ದು. ತಮ್ಮ ಏನು ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಅವ್ರ ಮಿಸ್ಸಸ್ಸು ಕೂಡ ಏನು ಮೆಸೇಜನ್ನು ಮಾಡ್ತಾ ಇದ್ದಾರೆ, ಮನೆಗೆ ಬಂದರೆ ಮಾತಾಡಲಿಕ್ಕಾಗಲ್ಲ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದನ್ನು ವಾಟ್ಸಪ್ ಮೆಸೇಜನ್ನು ಮಾಡಿದ್ದಾರೆ. ಅದನ್ನು ಕೂಡ ಅವರು ತೋರಿಸಿದ್ರು, ಕಣ್ಣೀರನ್ನು ಹಾಕಿದರು. ಇಷ್ಟಾದರೂ ಕೂಡ ಸರ್ಕಾರದ ಅಧಿಕಾರಿಗಳು, ಮೇಲಧಿಕಾರಿಗಳು, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಿಜವಾಗ್ಲೂ ನಿಮ್ಮ ಮೇಲೆ ಒಂದು ಅಧಿಕಾರಿಗಳಿಗೆ ಒಂದು ಗೌರವವಿದೆ, ಆತ್ಮವಿಶ್ವಾಸ ಇದೆ, ಒಂದು ಭರವಸೆ ಇದೆ, ಯಾಕೆ ನೀವು ಅಧಿಕಾರಿಗಳ ನೋವಿಗೆ ನೀವು ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.